ಏನೋ ಗುರಾಯಿಸ್ತಾ ಇದೀಯಾ? ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಇವರು ಮಧ್ಯ ರಸ್ತೆಯಲ್ಲಿ ಕುಣಿತಾವ್ರೆ? ಫಾದರ್ ಬಂದೇ ಇರಿ. ಇವ್ರು ಹೇಳೋ ಕೇಳೋರು ಯಾರು ಇಲ್ಲ ಅನ್ಸುತ್ತೆ. ಏಯ್ 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 ಟ್ರಾಫಿಕ್ ಜಾಮ್ ಆಗಿದೆ ಕಣ್ರೋ, ಬೇರೆ ಎಲ್ಲಾರು ಡ್ಯಾನ್ಸ್ ಮಾಡ್ರೋ. ಹೇಳಿದ್ರು ಮತ್ತೆ ಬಿಟ್ಟು ಮುಖ ಅಲ್ಲಿ ನೋಡಿ. ಅದಕ್ಕೆ ಏನಿವಾಗ ಹೋಗ್ರ ಹೋಗಿ ಹೋಗಲೇ ಹುಡುಗಾಟ ಹೋಗು. ಯೋ ಹೋಗಿ ಆ ಕಡೆ ಹೋಗ್ರಿ, ಹೋಗಿ ಹೋಗಿ. ಫಾದರ್ ಫಾದರ್ ಮೈಕಲ್, ಮ್ಯಾಮ್, ಫಾದರ್ ಕಂಡೀಷನ್ ಹೇಗಿದೆ? ತುಂಬಾ ಸೀರಿಯಸ್ ಆಗೇ ಇದೆ ಮ್ಯಾಮ್. ಯಾರು ಅಂತ ಗೊತ್ತಾಯ್ತಾ? CCTV ಫುಟೇಜ್ ನೋಡಿ ಯಾರಂತ ಟ್ರ್ಯಾಕ್ ಮಾಡೋದಕ್ಕೆ ಹೇಳಿದ್ದೀನಿ. ಸಾರಿ ಸರ್. ಫಾದರ್ ಅವರು ಈ ಕ್ರಿಟಿಕಲ್ ಕಂಡೀಷನಲ್ಲಿ ನಾಳೆ ರೀಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಖಂಡಿತವಾಗ್ಲೂ ಆರ್ಡರೇ ಕ್ಯಾನ್ಸಲ್ ಮಾಡ್ತಾರೆ. ಇದಕ್ಕೂ ಮೇಲೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಭದ್ರ. ಎಲ್ಲ ನನಗಾನೆ ಮ್ಯಾಮ್. ವೆರಿ ಸಾರಿ ಮ್ಯಾಮ್. ಆಗುತ್ತೆ ವಿಶಾಲ್. ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆಗಿ ಮೊದಲನೇ ಕಿರಣ ಭೂಮಿಗೆ ಬಿದ್ದಾಗ ಆಸ್ ಅ ಫೊರೆನ್ಸಿಕ್ ಸರ್ಜನ್ ನಾನು ಅಟಾಪ್ಸಿ ಮಾಡ್ಬೋದು. ಅದನ್ನ ಮಾಡೋದಕ್ಕೆ ನಂಗೆ ರೈಟ್ಸ್ ಇದೆ. ದಟ್ಸ್ ರಿಯಲಿ ಗುಡ್. ನಾಳೆ ಬೆಳಗ್ಗೆ ಜಡ್ಜ್ ಎದ್ದು ಕೋರ್ಟ್ಗೆ ಹೋಗ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡೋದಕ್ಕೂ ಮುಂಚೆ ನಾವು ರೀಪೋಸ್ಟ್ ಮಾರ್ಟಮ್ ಮುಗಿಸ್ಬಿಡೋಣ. ಫಾದರ್ ಅವ್ರ ವಿಷಯದಲ್ಲಿ ನಾವು ಇದಕ್ಕಿಂತ ಜಾಸ್ತಿ ರಿಸ್ಕ್ ತಗೊಳಕ್ಕಾಗಲ್ಲ. ಮೈಕಲ್, ನಾನು ಹೇಳಿ ವಿಶಾಲ್, ಅದಕ್ಕೂ ಮುಂಚೆ ನಮ್ಗೊಂದು ಚಿಕ್ಕ ಕೆಲಸ ಇದೆ. ವಿಶಾಲ್, ನಾನು ಹೇಳ್ದೆ ಅಲ್ವಾ ಇವ್ರು ಬಂದೇ ಬರ್ತಾರೆ ಅಂತ. ಏಂಜಲ್ ಬಾಡಿ ಹುಷಾರು. ಹಲೋ ಮ್ಯಾಮ್. ಲೇಟ್ ಆಯ್ತಾ? ಇಲ್ಲ ಮ್ಯಾಮ್, ಪರವಾಗಿಲ್ಲ. ನಿಮ್ಮ ಸೈನಿಗಿನ ವೇಟಿಂಗ್.
ಏನಮ್ಮ ನಿನ್ನ ಅಳಲು ಏನಮ್ಮ ನಿನ್ನ ಅಳಲು 4 ವರ್ಷಗಳ ಹಿಂದೆ ಹೂತಾಕಿರೋ ಏಂಜಲ್ ಬಾಡಿ ಇನ್ನೂ ಕೊಳ್ತು ಹೋಗದೆ ಇದೆ. ಸೊ ಇದ್ರಲ್ಲಿ ಏನೋ ಒಂದ್ ಮರ್ಮ ಇದೆ. ಇಷ್ಟು ವರ್ಷ ಆದ್ರೂ ಈ ಬಾಡಿ ಹೆಂಗೆ ಮ್ಯಾಮ್ ಕೊಳಿದಾನೆ ಇದೆ? ಏನ್ ಆಶ್ಚರ್ಯ ಮ್ಯಾಮ್ ಇದು. ಮೀಡಿಯಾ ನೋಡಿದ್ರೆ ಹೊರಗಡೆ ಏನೇನೋ ಮಾತಾಡ್ತಿದೆ. ಇದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಮೀರ್. ಕೆಲವ್ರ ಬಾಡಿ ಕ್ರಿಮೇಷನ್ ಬಾಕ್ಸ್ ಒಳಗಡೆ ಇಟ್ಟಾಗ ಈ ಸನ್ಲೈಟ್ ಏರ್ ಎಲ್ಲ ಇಲ್ದೇನೆ ಅವ್ರ ಸ್ಕಿನ್ನು ಒಂಥರ ವ್ಯಾಕ್ಸ್ ಥರ ಆಗ್ಬಿಟ್ಟಿರುತ್ತೆ. ಈ ಸೋಪ್ ಥರ ಅದೇನೇ ಅವ್ರ ಬಾಡಿನ ಕೊಳಿದೇ ಇರೋ ಹಾಗೆ ಕಾಪಾಡುತ್ತೆ. ಇಟ್ಸ್ ಕಾಲ್ಡ್ ಆಡಿಪೋಸಿಯಂ. ಇಟ್ಸ್ ವೆರಿ ಕಾಮನ್. ವಿಶಾಲ್, ನಾನು ಹೇಳೋ ವಿಷಯ ನಮ್ಮಿಬ್ಬರ ಮಧ್ಯನೇ ಇರಬೇಕು. ಕೀಪ್ ಇಟ್ ಕಾನ್ಫಿಡೆನ್ಷಿಯಲ್. ಏನ್ ಭದ್ರ? ಈಗ ನಾನು ಮಾಡಿದ ಅಟಾಪ್ಸಿನೇ ಏಂಜಲ್ನ ಮೊದಲನೇ ಅಟಾಪ್ಸಿ. ವಾಟ್? ಅದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ ಏಂಜಲ್ ಬಾಡಿಯಿಂದ ಅವಳ ಹಾರ್ಟ್ ಮಿಸ್ಸಿಂಗ್. ಓ ಗಾಡ್. ನಮ್ಮ ಹತ್ರ ಇರೋ ಅಟಾಪ್ಸಿ ರಿಪೋರ್ಟಲ್ಲಿ ಅದನ್ನ ಯಾವುದನ್ನು ಮೆನ್ಷನ್ ಮಾಡಿಲ್ಲ. JC ಹಾಸ್ಪಿಟಲ್ ಸಿಕ್ಕಿರೋ ರಿಪೋರ್ಟಲ್ಲೂ ಇದ್ಯಾವುದೂ ಇಲ್ಲ. ವಿಶಾಲ್, ಇದ್ರ ಹಿಂದೆ ಏನೋ ಒಂದು ದೊಡ್ಡ ತಪ್ಪು ನಡೆದಿದೆ. ಸಮಥಿಂಗ್ ಎಕ್ಸ್ಟ್ರಾ ಜುಡಿಷಿಯಲ್. ಮೇಡಮ್, ಈ ಬಾಡಿ ಮತ್ತೆ ಹೂತಾಕ್ ಬಿಡೋಣ? ಇಲ್ಲ ಅಮೀರ್, ಅಟಾಪ್ಸಿ ಇನ್ನ ಮುಗ್ದಿಲ್ಲ. ಎಕ್ಸಾಮಿನೇಷನ್ ಬಾಕಿ ಇದೆ. ಈ ಬಾಡಿನ GH ಶಿಫ್ಟ್ ಮಾಡೋದಕ್ಕೆ ರೆಡಿ ಮಾಡಿ. ಸರಿ ಮೇಡಮ್, ಓಕೆ. ಕ್ಲಿಯರ್ ಮಾಡು ಅಂತ ಹೇಳ್ತೀನಿ ತಾನೆ. ಏನ್ ಕೀ ನೋಟ್ಸ್ ಇದು? ಈ ರಿಪೋರ್ಟ್ ಅಲ್ಲಿ ಏನು ಡೀಟೇಲಿಂಗ್ ಕಂಪ್ಲೀಟ್ ಆಗಿಲ್ವಲ್ಲ? ಮೇಡಮ್, ನಾನು ಈಗ ತಾನೇ ಕೆಲಸಕ್ಕೆ ಬಂದಿದ್ದೀನಿ. ಅದೆಲ್ಲ ಹಳೆ ಫೈಲ್ ಮೇಡಮ್. ನಿಮ್ ಡೀನ್ ಜೊತೆ ಮಾತಾಡ್ಬೇಕು. ಅವ್ರೆಲ್ಲಿದ್ದಾರೆ? ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ, ಆದ್ರೆ ನೀವೇ ಹೋಗಿ ನೋಡ್ಬೇಕು ಸರ್. ನೀನು ಹೋಗೋ ದಾರಿಲಿ ಕನ್ಫ್ಯೂಸ್ ಏನೂ ಮಾಡ್ತಾ ಇಲ್ಲ. ನಾನು ಬರ್ತೀನಿ. ನೆಕ್ಸ್ಟ್ ಕೊಲೆ ಯಾರ್ದು ಮಾಡ್ತಿದ್ದೀನಿ ಅಂತ ನಾನು ಭೇಟಿಯಾಗೋ ಜನರು ಮತ್ತೆ ಇದುವರೆಗೂ ಮಾಡಿದ್ದು, ಮುಂದೆ ಮಾಡಬೇಕಾಗಿರೋದು ವಿವರವಾಗಿ ಗುರಿಟ್ಟಾಯ್ತು. ಅವ್ರ ಹತ್ರ ಹೇಳಾಯ್ತು. ಇನ್ ಭೇಟಿ ಆಡೋದಷ್ಟೇ ಬಾಕಿ. ನಿನ್ನ ಭೇಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಆದ್ರೆ ತಡ್ ನೋಡಿ. ನಿನ್ನ ಭೇಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ವಿಶಾಲ್, ಏನ್ ಭದ್ರ? ವಿಕ್ಕಿ ನೆಕ್ಸ್ಟ್ ಯಾರನ್ನ ಕೊಲೆ ಮಾಡ್ತಾನೆ ಅಂತ ಗೊತ್ತಾ? ಯಾರನ್ನು? ಅವ್ನು ನಮ್ಗೊಂದು ದಾರಿ ತೋರಿಸ್ತಾ ಅಲ್ವಾ? ಕಾಯಿನ್ ದಾರಿ. ಕಾಯಿನ್ ಯಾರನ್ನ ಕೊಲೆ ಮಾಡ್ದ? ಅದು ಅವನ ತಮ್ಮ. ಅವನ ಹೆಸರು ಏಬೇಲ್. ಹಾ.
ಬನ್ನಿ ವಿಶಾಲ್. ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು ಸರ್? ನೀವೇ ತಾನೆ ಈಗ ಸೆನ್ಸೇಷನಲ್ ನ್ಯೂಸ್. ಡಾಕ್ಟರ್ ಭದ್ರಾ ಕರ್ನಾಟಕ ಪೊಲೀಸ್ ಜೊತೆ ಇರೋ ದಿ ಮೋಸ್ಟ್ ಬ್ರಿಲಿಯಂಟ್ ಪ್ಯಾಥಾಲಜಿಸ್ಟ್. ಥ್ಯಾಂಕ್ ಯು ಸರ್. ಕೂತ್ಕೋಬೋದಾ ಸರ್? ಎಸ್ ಎಸ್, ಪ್ಲೀಸ್ ಪ್ಲೀಸ್ ಸಿಟ್ ಡೌನ್ ಪ್ಲೀಸ್. ಸರ್ ನೀವು ತುಂಬಾ ಬುಕ್ಸ್ ಓದ್ತೀರಾ ಅಂತ ಅನ್ಸುತ್ತೆ. ಎಸ್, ಐ ಲವ್ ರೀಡಿಂಗ್. ಥಿಕ್ ಆಸ್ ಥೀವ್ಸ್. ಈ ಥರದ ಬುಕ್ಸ್ ಎಲ್ಲ ಓದ್ ಮುಗಿಸೋ ಅಷ್ಟರಲ್ಲಿ ನಮ್ಮ ಒಳಗಡೆನೂ ಒಬ್ಬ ಕಳ್ಳ ಹುಟ್ಟಿರ್ತಾನೆ ಅಲ್ವಾ ಸರ್? ಹೋಗಿ ಒಂದು ಪ್ಯಾಕ್ ಸಿಗರೇಟ್ ತಗೊಂಡ್ ಬಾ. ಸರಿ ಸರ್. I'm sorry. You want some poison? ನೋ ಸರ್, ಥ್ಯಾಂಕ್ ಯು. Coffee, tea, anything? ನೋ ಸರ್. ಇಲ್ಲಿ ನೀವು ಮಾತ್ರ ಇರೋದಾ ಸರ್? ಇನ್ಫ್ಯಾಕ್ಟ್ ಫ್ಯಾಮಿಲಿ ಎಲ್ಲ ಆಸ್ಟ್ರೇಲಿಯಾದಲ್ಲಿದೆ. ನಾನು ಇಂಡಿಯಾಗೆ ಬಂದಾಗ ಇಲ್ಲೇ ಇರೋದು. ನನ್ನ ಬಿಸ್ನೆಸ್ ಎಲ್ಲ ಇಲ್ಲೇ ಇರೋದು. ದಟ್ಸ್ ದ ರೀಸನ್. ಯಾ, ಎಕ್ಸ್ಕ್ಯೂಸ್ ಮೀ. ಸರ್, ನಾನು ಸ್ಟ್ರೈಟಾಗಿ ವಿಷಯಕ್ಕೆ ಬರ್ತೀನಿ. 4 ವರ್ಷಕ್ಕೂ ಮೊದಲು ನಿಮ್ಮ ಹಾಸ್ಪಿಟಲಲ್ಲಿ ಸತ್ತೋಗಿರೋ ಒಂದು ಹೆಣ್ಣಿನ ಬಾಡಿನ ಇನ್ನೊಂದ್ಸಲ ಎಕ್ಸಾಮಿನೇಷನ್ ಮಾಡೋದಕ್ಕೆ ತೆಗೆದಾಗ ನಿಮ್ಮ ಹಾಸ್ಪಿಟಲ್ ಏನೋ ತಪ್ಪು ನಡೆದಿದೆ ಅಂತ ಕ್ಲೂ ಸಿಕ್ಕಿದೆ ಸರ್. ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಕೇಳೋದಕ್ಕೆ ಬಂದಿದ್ದೀವಿ. ಸಾಕು, ನೀವು ಸುತ್ತಿ ಬಳಸಿ ಎಲ್ಲಿಗೆ ಬರ್ತೀರ ಅಂತ ನಂಗೆ ಗೊತ್ತು. ಡಾಕ್ಟರ್ ಸಲೀಂ ರೆಹಮಾನ್ ಬಗ್ಗೆ ನಿಮ್ಗೆ ಏನು ಗೊತ್ತು? ಹಿ ಈಸ್ ಒನ್ ಆಫ್ ದ ಫೇಮಸ್ ಹಾರ್ಟ್ ಸರ್ಜನ್. ಆರ್ಗನ್ ಟ್ರೇಡಿಂಗ್ನ ಮಾಡಿ ಜೀವನ ನಡೆಸೋ ಅವಶ್ಯಕತೆ ನಮಗಿಲ್ಲ. ನಾವು ಹೇಳೇ ಇಲ್ವಲ್ಲ ಸರ್ ನೀವು ಆರ್ಗನ್ ಟ್ರೇಡಿಂಗ್ ಮಾಡ್ತೀರಾ ಅಂತ. ನಿಮಗೆ ಹೇಗೆ ಸರ್ ಗೊತ್ತು? ಅದೇ ಅದೇ ನೀವು ಹಾಸ್ಪಿಟ್ಲಲ್ಲಿ ವಿಚಾರಿಸಿದ್ರಲ್ವಾ? ಬಟ್ ವಿಶಾಲ್, ನಾವು ಅದ್ರ ಬಗ್ಗೆ ಹಾಸ್ಪಿಟಲಲ್ಲಿ ಕೇಳಲಿಲ್ವಲ್ಲ. ನಾಳೆ ಬೆಳಿಗ್ಗೆ 10 ಗಂಟೆಗೆ ನೀವು ಆಫೀಸಿಗೆ ಬರಬೇಕಾಗತ್ತೆ. ನಿಮ್ಮ ಸೇಫ್ಟಿಗೋಸ್ಕರ ಇವತ್ತು ನೈಟು ಸೆಕ್ಯೂರಿಟಿ ಹಾಕ್ತಾ ಇದ್ದೀವಿ. ಮೈಕಲ್, ಸರ್, ಕಂಟ್ರೋಲ್ ರೂಮಿಗೆ ಇನ್ಫಾರ್ಮ್ ಮಾಡಿ ಇಲ್ಲಿ ಪ್ರೊಟೆಕ್ಷನ್ಗೆ 4 ಪೊಲೀಸ್ನವ್ರನ್ನ ಬರಕ್ಕೆ ಹೇಳಿ. ಇದು ಹೊರಗಡೆ ಯಾರಿಗೂ ಗೊತ್ತಾಗೋದು ಬೇಡ. ಏನು ಸರ್? ಹೌದು ಸರ್.